ಹಲೋ ಹಾಯ್ ಗಾಯ್ಸ್, ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಂಥದಿಲ್ಲ, 3 ದಿವಸದಿಂದ ಏನೂ ಮಾಡೋಕ್ಕಾಗಿಲ್ಲ, ವ್ಲಾಗ್ಸ್ ಏನೂ ಮಾಡೋಕ್ಕಾಗಿಲ್ಲ. ಹೆವಿ ವರ್ಕಲ್ಲಿದ್ವಿ, ಸೊ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಈ ಮಾತು ಮತ್ತೆ ತಪ್ಪಲ್ಲ ಅಂತಂತ ಹೇಳ್ತೀನಿ ನಾನು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂತಂದರೆ ಬೆಳಗಲ್ ಹತ್ರ ಹೋಗ್ಬೇಕಾಗಿದೆ ನಾವು ಈಗ. ಯಾಕಂತಂದರೆ ಇಲ್ಲಿ ನಾವು ಏನಿದ್ರು ಮಳೆ ನೀರು ಸ್ಟಾಕ್ ಆಗಿರೋ ನಿಂತಿರೋ ನೀರಿಂದನೇ ನಾವು ನೀರು ಕಟ್ತಾ ಇರೋದು. ನಮಗೆ ಕುಡಿಯೋಕೆ ನೀರು ಬೇಕಲ್ವ. ಸೊ ಕೊಡಪಾನ ತೊಗೊಂಡೋಗಿ ಬೆಳಗಲ್ಲಿಗೆ ಹೋಗ್ಬಿಟ್ಟು ಕೊಡಪಾನದಲ್ಲಿ ನೀರು ತುಂಬಿಕೊಂಡು ಬಂದು ಮಡಿ ಹಾಳ್ಕೋಬೇಕು. ಫಸ್ಟು ಮಡಿ ಹಾಳ್ಕೊಂಡು, ನೀವು ಭಾಳ ದಿವಸ ಆಯಿತು ನಾವು ಬೆಳೆಸಿರೋದು ಹೆಂಗಿದೆ ಅಂತ ನಿಮಗೆ ತೋರಿಸೇ ಇಲ್ವಲ್ಲ. ಸೊ ನೀರು ತೊಗೊಂಬಂದ್ಬಿಟ್ಟು ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ಸದ್ಯಕ್ಕೆ ಫಸ್ಟ್ ನೀರು ಕುಡಿಯೋಕೆ ನೀರು ತೊಗೊಂಬರ್ಬೇಕು. ಈಗ ಆಲ್ರೆಡಿ ಟೈಮು ಎಷ್ಟಾಗಿದೆ? ಟೈಮು 9:05 ಆಗಿದೆ ಟೈಮು. ನೋಡಿ ಮಾರ್ನಿಂಗ್ ವೆದರ್ ಹೆಂಗಿದೆ ಫಾರ್ಮಿಂಗಲ್ಲಿ. ಇದು ನೀರಾವರಿ ಅಲ್ಲ, ಬಯಲುಭೂಮಿ, ಬಯಲುಸೀಮೆ ಭೂಮಿ. ಸೊ ನೀರಾವರಿ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಬಯಲುಸೀಮೆ ಭೂಮಿ ಆಗಿದ್ದಕ್ಕೆ ಈ ಥರ ಇದೆ. ಓಕೆ ಫ್ರೆಂಡ್ಸ್, ಏನೂ ಇಲ್ಲ, ಡೈಲಿ ತೋಟ ಮಾಡ್ತಾನೆ, ಡೈಲಿ ಫಾರ್ಮಿಂಗ್ ಮಾಡ್ತಾನೆ ಇದ್ವಿ. ಸೊ ಒಂದು ದಿವಸ ಏನು ಅನ್ನಿಸ್ತು ಅಂತಂದರೆ, ನಮ್ಮ ಹೆಲ್ತನ್ನು ನೋಡ್ಕೋಬೇಕಲ್ಲ, ನಮ್ಮ ಬಾಡಿ ಸ್ಟ್ರಕ್ಚರು ಚೇಂಜ್ ಮಾಡ್ಕೋಬೇಕು ನಾವು ಅಂದ್ಬಿಟ್ಟು ಏನು ಮಾಡ್ಬೇಕು, ಏನು ಅಂದ್ಕೊಂಡಿದ್ವಿ, ಬಾಡಿ ಸ್ಟ್ರಕ್ಚರು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡು. ಸೊ ಡೈಲಿ ಒಂದು ಇಷ್ಟಿಷ್ಟು ಡಿಪ್ಸ್ ಹೊಡ್ಕೊಂಡು ಪುಲ್ಲಪ್ಸು ಅವು ಇವೆಲ್ಲ ಹೊಡ್ಕೊಳ್ಳೋಣ ಅಂತಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಯಾವ್ದು ಸಪೋರ್ಟ್ ಆಗುತ್ತೆ ನಮಗೆ, ಒಳ್ಳೆ ಪ್ರೋಟೀನು, ಒಳ್ಳೆ ಸ್ಟ್ರೆಂತ್ ಕೊಡೋಕ್ಕೆ ಬಾಡಿಗೆ. ನಾವು ಪ್ರೋಟೀನ್ ಫುಡ್ ತೊಗೊಂಡು ಕೂಡ ಕೆಲವೊಂದು ಸರಿ ಸ್ಟ್ರೆಂತ್ ಬರೋಲ್ಲ. ಸೊ ಅದಕ್ಕೆ ಯಾವ್ದು ಸಪೋರ್ಟ್ ಆಗುತ್ತೆ ಅಂತಂದು ನಾವು ಥಿಂಕ್ ಮಾಡಿದಾಗ ವೆಲ್ಕ್ಲೋರ್ ಅಂತಂದ್ಬಿಟ್ಟು ಮೋನೋಹೈಡ್ರೇಟ್ ವೆಲ್ಕ್ಲೋರ್ ಮೋನೋಹೈಡ್ರೇಟಿಂದ ಬಂದ್ಬಿಟ್ಟು ಕ್ರಿಯೇಟಿನ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ. ನಾನು ಆ್ಯಕ್ಚುಲಿ ಏನು ಅಂತಂತಂದರೆ, ಇದು ಫಾರ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು 2 ಇಯರ್ಸ್, ಆಲ್ಮೋಸ್ಟ್ 1.5 ಇಯರ್ 2 ಇಯರ್ಸು ಜಿಮ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ನನಗೆ ಇದ್ರ ಬಗ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಇದು ನಾವು ಜಿಮ್ ಬಗ್ಗೆ ಏನೇನು ಸಪ್ಲಿಮೆಂಟ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಐಡಿಯಾ ಇದೆ. ಸೊ ಅದಕ್ಕೋಸ್ಕರನೇ ಇದನ್ನು ನಾವು ಡೈಲಿ ಈ ವರ್ಕ್ ಮಾಡೋಕ್ಕೂ ಸೇಮ್ ಅದಕ್ಕೆ ಏನು ಡಿಫ್ರೆನ್ಸ್ ಏನಿರಲ್ಲ. ಡೈಲಿ ಈ ವರ್ಕ್ ಯಾವ ವರ್ಕ್ ಏನು ಡಿಫ್ರೆನ್ಸ್ ಇರಲ್ಲ. ಏನು ಬಾಡಿ ಸ್ಟ್ರಕ್ಚರ್ ಒಂದೇ ಆ ಕಡೆ ಚೇಂಜ್ ಆಗ್ಬೋದು ಅಷ್ಟೇ. ಯಾಕೆ ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಂತಂದರೆ, ಜಿಮ್ಮಲ್ಲಿ ಇದು ಎಲ್ಲ ಇವು ಏನಿರ್ತಾವೆ ಇದೆಲ್ಲ ಅಲ್ಲಿ ಸಾಮಾನು, ಅದರಲ್ಲಿ ಏನಂತ ಅದನ್ನು ಐಟಮ್ಸ್, ಜಿಮ್ಮಲ್ಲಿರೋ ಐಟಮ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಬಾಡಿ ಸ್ಟ್ರಕ್ಚರ್ಗೆ ಕುತ್ಕೊಳ್ಳೋಕ್ಕೆ, ಅಂದರೆ ಈ ಶೇಪಿಗೆ ಬರೋಕ್ಕೆ. ಬಟ್ ನಮ್ಮ ಹೊಲದಲ್ಲಿ ಮಾಡೋ ಸ್ಟ್ರಕ್ಚರ್, ನಾವು ವರ್ಕ್ ಏನಿದೆ ಅಲ್ವಾ, ಸ್ಟ್ರಕ್ಚರ್ ಕುತ್ಕೊಳ್ಳೋಕ್ಕಾಗಲ್ಲ. ಅದು ಓನ್ಲಿ ನಮ್ಮ ಫ್ಯಾಟ್ ಬರ್ನ್ ಮಾಡೋಕ್ಕೆ, ಬಾಡಿ ಶೇಪ್ನ ಒಂದು ರೇಂಜಲ್ಲಿ ಇಡೋಕ್ಕೆ ಅಷ್ಟು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅದು ಶೇಪ್ ಕುದುರ್ಸೋಕ್ಕಾಗಲ್ಲ ನಾವು ಮಾಡೋ ವರ್ಕಿಗೆ. ಸೊ ನಾವೇನು ಅಂದ್ಕೊಂಡಿದ್ದೀವಿ, ಡೈಲಿ ವೆಲ್ಕ್ರೋಡ್ ಯೂಸ್ ಮಾಡಿಕೊಂಡು ಡೈಲಿ ಇಷ್ಟು ಡಿಪ್ಸ್ ಅಂತ ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಡೈಲಿ 1 ಅವರ್ ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ವರ್ಕೌಟ್ ಮಾಡೋವಂಥ ಪ್ಲೇಸ್ ಇದೆ, ಈ ಪ್ಲೇಸಲ್ಲೇ ಡೈಲಿ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಇದು ಫಾರ್ಮಿಂಗ್ ಮಾಡಿರೋದು ಇದೆಲ್ಲ. ಇದು ಮೆಂತ್ಯ ಪಲ್ಯ, ಅದನ್ನು ಮೆಂತ್ಯ ಪಲ್ಯ. ಅಲ್ಲಿ ಫ್ರಂಟಲ್ಲಿ ಆ ಕಡೆ ಇರೋದು ಪನ್ಕುನ್ ಪಲ್ಯ, ಆ ಕಡೆ ಇರೋದು ಪುಂಡೆ ಪಲ್ಯ, ಆ ಕಡೆ ಇರೋದು ತಿರ್ಸಲ್ ಪಲ್ಯ, ಅದ್ರ ಕಡೆ ಲಾಸ್ಟಲ್ಲಿ ಕಾಣಲ್ವೋ ಗೊತ್ತಿಲ್ಲ ನನಗೆ, ಅದು ರಾಜಗಿರಿ ಪಲ್ಯ. ಅದ್ರ ಕಡೆ ಲಾಸ್ಟ್ ಕುದನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಕುದನ ನಮಗೆ ಸಿಕ್ಕಿಲ್ಲ, ಅದಕ್ಕೆ ಬೇರೆ ಬೇಕು ಕುದನ ಇಕ್ಬೋದು ಅಂತಂತಂದರೆ. ಸೊ ಬೇರೆ ಇನ್ನೂ ಸಿಕ್ಕಿಲ್ಲ ನಮಗೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಮಡಿ ಹಾಳ್ಕೋಬೇಕು. ಈಗ ಡಿಪ್ಸು 1 ಅವರಲ್ಲಿ ಡಿಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಒಂದು 30 ಮಿನಿಟ್ಸ್ ಸಿಗುತ್ತೆ. ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಸ್ಟಲ್ಲೇ ನಾವು ಫುಲ್ಲು ಓವರಾಗಿ ಮಾಡೋಕ್ಕೆ ಹೋದರೆ ಮೈಕೈ ಎಲ್ಲ ನಾವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೂ ಕೂಡ ನಾವು ಇದು ಮಾಡ್ಕೋಬೋದು. ಸೊ ನಮ್ಮ ಬಾಡಿನೂ ಮೇಂಟೈನ್ ಮಾಡ್ಕೋಬೇಕು, ಇತ್ತಾಗ ನಾವು ಇದು ಫಾರ್ಮಿಂಗು ಮಾಡಬೇಕು ಅಂತಂತಂದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಈಗ. ಸೊ ಡಿಪ್ಸ್ ಹೊಡ್ಕೊಳ್ಳೋ ಬನ್ನಿ. ಅದನ್ನು ಹಿಂದೆ ಮುಗಿಸೋ 2 ವಿಡಿಯೋ ಅನ್ನೈತೆ, ಸ್ಟ್ರೇಟಾಗಿ ಬರಲಿ ಇದು. 1. ಸೊ ಡಿಪ್ಸ್ ಎಲ್ಲ ಇಲ್ಲಿಗೆ ಮುಗಿಸ್ಕೊಂಡು 3 ನೀಟಾಗಿ ನಾವು ವರ್ಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇವತ್ತಿಗೆ ಸಾಕನ್ಸುತ್ತೆ. ಸೊ ಡೈಲಿ ಈ ವ್ಲಾಗ್ಸ್ ನೋಡ್ತಾ ಇರಿ ಅಂತಂದ್ಬಿಟ್ಟು ದಯಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಹಂಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇ. ಬಾಯ್ ಫ್ರೆಂಡ್ಸ್.